ಮಾಲಿಕೆ 4. ಪುಸ್ತಕ ಪರಿಚಯ 26. ತಿಂಗಳ ವಿಶೇಷ ಹಾಸ್ಯ ಸಾಹಿತ್ಯದ ಕಾದಂಬರಿಗಳು. ಪುಸ್ತಕದ ಹೆಸರು ಚೌರಸುಕ. ಲೇಖಕರು YN ಗುಂಡೂರಾವ್. ಅಭಿಪ್ರಾಯ ಸಂತೋಷ್ ರಾವ್ ಪೆರ್ಮುಡ. ಓದುತ್ತಿರುವವರು ಸತೀಶ್ ನರಸಿಂಹ. ಚೌರಸುಕ ಪುಸ್ತಕದ ಲೇಖಕರಾದ YN ಗುಂಡೂರಾವ್ ಅವರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನ ಯರಗಂಬಳ್ಳಿಯಲ್ಲಿ ಜನಿಸಿದರು. ತಮ್ಮ ನಿವೃತ್ತಿಯ ನಂತರ ಪೂರ್ಣ ಪ್ರಮಾಣದ ಸಾಹಿತ್ಯ ಅಭ್ಯಾಸ ಮತ್ತು ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಸದಭಿರುಚಿಯ ಹಾಸ್ಯ ಪ್ರಸಾರಕ್ಕಾಗಿ ಸ್ಥಾಪಿಸಿರುವ ಹಾಸ್ಯ ಬ್ರಹ್ಮ ಟ್ರಸ್ಟ್ನ ಸ್ಥಾಪಕ ಸದಸ್ಯರೂ ಹೌದು. ಸಂಜೆ ಕಾಲೇಜಿಗೆ ಸೇರಿದಾಗ ದೊರೆತ ಸಾಹಿತಿ ಮಿತ್ರರ ಒಡನಾಟದಿಂದ ಸಾಹಿತ್ಯದ ಓದು ಬರಹವನ್ನು ಗಂಭೀರವಾಗಿ ಪರಿಗಣಿಸಿ ವಿವಿಧ ಪತ್ರಿಕೆಗಳಿಗೆ ಬರೆಯಲು ಪ್ರಾರಂಭಿಸಿದರು. ಪುಸ್ತಕದ ಹೆಸರೇ ಹೇಳುವಂತೆ ಚೌರಸುಕ ಪುಸ್ತಕವು ಕ್ಷೌರಕ್ಕೆ ಸಂಬಂಧಿತ ವಿಚಾರಗಳನ್ನು ಒಳಗೊಂಡಂತಹ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ ಮನುಷ್ಯನ ಚೌರಕ್ಕೆ ಸಂಬಂಧಿಸಿದಂತಹ ಸುಮಾರು 33 ವಿವಿಧ ಲೇಖಕರ 33 ಲೇಖನಗಳನ್ನು YN ಗುಂಡೂರಾವ್ರವರು ಸಂಪಾದಿಸಿ ಒಂದೇ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ. ಇದರಲ್ಲಿ ಮನುಷ್ಯನ ಚೌರದಂತಹ ನಿತ್ಯಕ್ರಮ ಮತ್ತು ಮಾಸಿಕ ಕ್ರಮದ ಕುರಿತಾಗಿ ಸುಮಾರು 200 ಪುಟಗಳ ದೊಡ್ಡ ಪ್ರಮಾಣದ ಲೇಖನಗಳ ಗುಚ್ಛವನ್ನು ಪುಸ್ತಕದ ರೂಪದಲ್ಲಿ ಓದುಗರ ಮುಂದೆ ಇಡುವುದು ಒಂದು ರೀತಿಯಲ್ಲಿ ಸವಾಲೆಂದರೆ ತಪ್ಪಾಗದು. ಅದರಲ್ಲೂ ಬರವಣಿಗೆ ಶೈಲಿಯೂ ಅಷ್ಟೇ ಅಚ್ಚುಕಟ್ಟಾಗಿದ್ದರೆ ಮಾತ್ರ ಓದುಗ ಓದುತ್ತಾ ನಗಬಲ್ಲ. ಇಲ್ಲವಾದಲ್ಲಿ ಹಾಸ್ಯ ಪುಸ್ತಕಗಳೂ ಎಲ್ಲ ಪುಸ್ತಕಗಳಂತೆಯೇ ಒಂದು ಸಾಮಾನ್ಯ ಪುಸ್ತಕವಾಗಬಲ್ಲದು. ಸಾಮಾನ್ಯವಾಗಿ ಬ್ರಾಹ್ಮಣರು ಕ್ಷೌರಿಕ ವೃತ್ತಿಯನ್ನು ಪದ್ಧತಿಯ ಪ್ರಕಾರ ಮಾಡುವುದಿಲ್ಲ. ಆದರೆ ಈ ಪುಸ್ತಕದಲ್ಲಿ ಬ್ರಾಹ್ಮಣನೊಬ್ಬ ಸಂದರ್ಭಕ್ಕೆ ಕಟ್ಟುಬಿದ್ದು ಅನಿವಾರ್ಯವಾಗಿ ಕ್ಷೌರಿಕ ವೃತ್ತಿ ಮಾಡಿದ ಪ್ರಸಂಗವನ್ನು ಅತ್ಯಂತ ರಸವತ್ತಾಗಿ ಲೇಖಕರು ವರ್ಣಿಸಿದ್ದಾರೆ. ಪುಸ್ತಕವನ್ನು ಓದುತ್ತಾ ಹೋದಂತೆ ಎಲ್ಲೋ ಒಂದು ಕಡೆ ಹೊಸ ಹಾಸ್ಯ ಲೋಕದಲ್ಲಿ ನಾವಿದ್ದೀವೇನೋ ಎಂದು ಅನಿಸುವುದು ಸುಳ್ಳು. ಈ ಪುಸ್ತಕದಲ್ಲಿ ಇರುವ ಅಷ್ಟೂ ಲೇಖನಗಳ ಪೈಕಿ ನಾನು ಕ್ಷೌರಿಕನಾದುದು ಎನ್ನುವ ಅಧ್ಯಾಯವಂತೂ ನಮ್ಮ ಮುಖದಲ್ಲಿ ನಗೆ ಅರಳಿಸುವಷ್ಟು ಗಟ್ಟಿತನದಿಂದ ಕೂಡಿದೆ. ಇದರಲ್ಲಿ ಹಾಸ್ಯ ಎನ್ನುವುದು ಕೇವಲ ಸುಖ ಅಷ್ಟೇ ಅಲ್ಲ, ಕ್ಷೌರದ ವೃತ್ತಿಯ ಹಿಂದೆ ಇರುವ ಸಾಮಾಜಿಕ ಆರ್ಥಿಕ ಚಿತ್ರಣಗಳೂ ಲೇಖನಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಇದರಲ್ಲಿ ಲೇಖಕರಿಗೆ ತಾವು ಬೆಳೆದು ದೊಡ್ಡವರಾದ ಮೇಲೆ ಕ್ಷೌರಿಕ ಆಗುವ ತುಡಿತವಿರುವುದು ಕಂಡುಬರುತ್ತದೆ. ಏಕೆಂದರೆ ತಾವು ವಿವಿಧ ಕಡೆಗಳಲ್ಲಿ ಕ್ಷೌರವನ್ನು ಮಾಡಿಸಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಅನುಭವಿಸಿದ ಕಷ್ಟ ಮತ್ತು ಹಿಂಸೆಯನ್ನು ಒಂದು ವೇಳೆ ಕ್ಷೌರಿಕನಾದರೆ ತಾನೂ ಅವರಿಗೆ ಇದೇ ರೀತಿ ಕಷ್ಟ ಮತ್ತು ಹಿಂಸೆಯನ್ನು ನೀಡುವ ಉದಾತ್ತ ಲೆಕ್ಕಾಚಾರ ಲೇಖಕರು. ಈ ಪುಸ್ತಕದಲ್ಲಿ ಇರುವ ಕೆಲವೊಂದು ಲೇಖನಗಳು ಓದುಗನನ್ನು ತೀರಾ ನಗೆಯ ಕಡಲಲ್ಲಿ ತೇಲಿಸುತ್ತವೆ. ಹಲವು ಪ್ರಬಂಧಗಳಲ್ಲಿ ನಾವು ನಮ್ಮನ್ನೇ ಕಾಣುವುದು ಖಂಡಿತ ಎನ್ನುವ ಧೋರಣೆಯೂ ಕಂಡುಬರುತ್ತದೆ. ಒಂದೇ ವಿಷಯದ ಬಗ್ಗೆ ಓದುತ್ತಾ ಹೋದಂತೆ ಓದುಗನೇ ಪ್ರಬಂಧ ಸ್ಪರ್ಧೆಯ ನಿರ್ಣಾಯಕ ಆಗಿದ್ದಾನೇನೋ ಎಂದು ಅನಿಸುತ್ತದೆ. ಲೇಖನಗಳು ಕೇವಲ 5 ರಿಂದ 6 ಪುಟಗಳಿಗಷ್ಟೇ ಸೀಮಿತವಾಗಿರುವುದರಿಂದ ಓದುಗರು ಸುಲಭವಾಗಿ ಮತ್ತು ಸಮಯಾವಕಾಶ ಇದ್ದಂತೆ ಓದಬಹುದು. ಏನೂ ಹಿನ್ನೆಲೆ ಗೊತ್ತಿಲ್ಲದೆ ಎತ್ತಿಕೊಂಡ ಉತ್ತಮ ಅನಿಸಿಕೊಳ್ಳುವ ಪುಸ್ತಕಗಳಲ್ಲಿ ಇದು ಒಂದು. ನಗೆಯ ಕಡಲಿಗೆ ಕೊಂಡೊಯ್ಯುವ ಈ ಪುಸ್ತಕವನ್ನು ನೀವೂ ಓದಿ ಆನಂದಿಸಿ. ಧನ್ಯವಾದಗಳು.